ಅಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಅಂಡ್ ABC ಜ್ಯೂಸ್ ಬಗ್ಗೆ ಹೇಳ್ಬಿಡ್ತೀನಿ. ಹಾಯ್, ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ವೆಲ್ಕಮ್ ಟು ರವಿ ನೈನವಲ್ ಯೂಟ್ಯೂಬ್ ಚಾನಲ್. ಬೆಳಿಗ್ಗೆ ತಿಂಡಿಗೆ ನೀರು ದೋಸೆ ಮಾಡ್ಕೊಂಡಿದ್ದೆ, ಸಂಜೆ ಮದುವೆಗೆ ರೆಡಿ ಆಗ್ತಿದ್ದೆ. ಹೆಂಗ್ ಗೊತ್ತಾ ಇದ್ದೀರಾ ನೋಡಿ. ಆಯ್ತೆ ಸೊ ಮದ್ವೆಗೆ ಹೋಗಕ್ಕೆ ರೆಡಿ ಆಗ್ತಾ ಇದ್ದೀವಿ. ಬಿಡಿ, ಹಿಂಗೆ ಎತ್ಕೋತೀನಿ ಬಿಡಿ, ಕೈ ಕೊಡಿ. ಎತ್ತಿ ಸಾಕು ಸಾಕು ಸಾಕು. ಇವಾಗ ಕ್ಲೋಸ್ ಮಾಡಿ. ಟೈಟ್ ಆಯ್ತಾ? ಬೇಡ, ಆಯ್ತಾ? ಟೈಟ್ ಆಯ್ತಾ? ಅಷ್ಟೇನಾ? ಸೊ ನೋಡಿ, ಹಿಂಗೆ ರೆಡಿ ಆಗಿದ್ದೀವಿ. ಇನ್ಸರ್ಟ್ ಮಾಡ್ಕೊಳ್ಳಿ ಚೆನ್ನಾಗಿ. ಇನ್ಸರ್ಟ್ ಮಾಡೋ ಅಂತ ರವಿ ನಮ್ಮ ಪಕ್ಕ ಅದು ಇದೇ ಆಗಿಲ್ಲ. ಬನ್ನಿ. ಸೊ ಇಬ್ರು ರೆಡಿ ಆಗಿದ್ದೀವಿ ಫೈನಲಿ. ಚೆನ್ನಾಗಿ ಕಾಣ್ತಾ ಇದ್ದೀವ? ಚೆನ್ನಾಗಿ ಕಾಣಲೇಬೇಕು. ಲಿಪ್ಸ್ಟಿಕ್ ಹೋಗುತ್ತೆ ನಂದು. ಚೆನ್ನಾಗಿ ಕಾಣ್ತಾ ಇದ್ರೆ ಲೈಕ್ ಮಾಡಿ. ಚೆನ್ನಾಗಿ ಕಾಣ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಂದು ಒಂದು ನ್ಯೂ ಚಾನಲ್ ಬರ್ತೈತೆ, ಅದಕ್ಕೆಲ್ಲರೂ ಸಬ್ಸ್ಕ್ರೈಬ್ ಆಗಿ. ಎಲ್ಲ ರೈತರಿಗೂ ಒಂದು ಮೋಟಿವೇಶನ್ ವಿಡಿಯೋ ಮಾಡ್ಬಿಡ್ತೀನಿ. ಮದುವೆ ಯಾರ್ದು ಅಂತಂದ್ರೆ ದೇವರಳ್ಳಿ, ಆ ದೇವರಳ್ಳಮ್ಮ ತಾಯಿ ಪೂಜಾರ್ ಇದಾರಲ್ಲ, ಮಧು ಅವರು. ಹೌದು, ಹುಡುಗಿ ಒಂದು ಚಿಕ್ಕಮಲ್ವಾಡಿ. ಇವರು ಅಂಚಿಬರಿ ಹತ್ರ ಇರೋ ಸುಮಂಗಲಿ ಚೌಟ್ರಿಯಲ್ಲಿ ಮದುವೆ ಆದ್ರು. ಚೌಟ್ರಿ ಅಂತೂ ತುಂಬಾನೇ ಚೆನ್ನಾಗಿದೆ. ಇಂಟೀರಿಯರ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಹೊಸದಾಗಿ ಮಾಡಿರೋದಲ್ವಾ. ಯಾರಿಗಾದ್ರೂ ಮದುವೆ ಆಗೋ ಐಡಿಯಾ ಇದ್ರೆ ಇಲ್ಲಿ ಹೋಗಿ ಬುಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಹಾರೋಳಿಲಿ ಇರೋ 2 ಚೌಟ್ರಿಗಿಂತ ಇಲ್ಲಿ ಒಂದ್ ಸ್ವಲ್ಪ ಅಮೌಂಟ್ ಕಮ್ಮಿ ಅಂತೆ, ಬಜೆಟ್ ಫ್ರೆಂಡ್ಲಿ ಕೂಡ ಇದೆ. ನೋಡಕ್ಕಂತೂ ತುಂಬಾನೇ ಚೆನ್ನಾಗಿದೆ. ಇಲ್ಲಿ ನಾನು ಮದುವೆಯಿಂದ ವಾಪಸ್ ಬಂದ್ಮೇಲೆ ನನ್ನ ಫ್ರೆಂಡ್ ಒಂದು ವಾಟ್ಸಪ್ ಸ್ಟೇಟಸ್ ಹಾಕೊಂಡಿದ್ರು. ಅದು ತುಂಬಾ ಇಷ್ಟ ಆಯ್ತು. ಅದಕ್ಕೆ ಅದನ್ನ ಕಳಿಸ್ಕೊಂಡು ಆ ಸಾಂಗ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಅಂದ್ರೆ ನಂಗೆ ಸಾಂಗ್ ಚೆನ್ನಾಗಿ ಆಡಕ್ ಬರೋದಿಲ್ಲ, ಆದ್ರೂ ನಂಗೆ ಸಾಂಗ್ಸ್ ಅಂದ್ರೆ ಇಷ್ಟ, ಅದಕ್ಕೆ ಕೇಳ್ತಾ ಇದ್ದೆ ಅಷ್ಟೇನೆ. ಸಾರಿ, ಹೇಳ್ತಾ ಇದ್ದೆ. ಅಂಡ್ ನಾನಿಲ್ಲಿ ಟೀ, ಶುಗರ್, ಕಾಫಿ ಬಾಕ್ಸಸ್ ತಗೊಂಡಿದ್ದೀನಿ 3 ಸಪ್ರೇಟ್ ಆಗಿ. ಇದು ಚೆನ್ನಾಗಿ ಕೂಡ ಕಾಣುತ್ತೆ. ಅಂಡ್ ಡ್ರಾಯರ್ ಒಳಗಡೆ ಇಟ್ಕೊಳ್ಳೋದಕ್ಕಿಂತ ಇದನ್ನ ಹೊರಗಡೆನೆ ಇಟ್ಕೊಂಡ್ರೆ ಈಸಿ ಆಕ್ಸೆಸ್, ಬೇಗ ಎತ್ಕೊಬಹುದು. ಬಿಕಾಸ್ ಕಾಫಿ ಟೀ ಮಾಡ್ತಾನೆ ಇರ್ತೀವಲ್ವಾ, ಅವಾಗ ಬೇಗ ಎತ್ಕೊಬಹುದು ಅಂತ ಹೇಳಿ ಈ ಬಾಕ್ಸಸ್ ತಗೊಂಡೆ. ಅಂಡ್ ಇದ್ರ ಮೇಲೆ ಬರ್ದಿರೋದ್ರಿಂದ ಈ ಒಳಗಡೆ ಏನಿದೆ ಅಂತಾನು ಬೇಗನೆ ಗೊತ್ತಾಗತ್ತೆ. ಅಂಡ್ ಇದು ಏರ್ ಟೈಟ್, ಮೇಲ್ಗಡೆ ಬಟನ್ ಪ್ರೆಸ್ ಟೈಪ್, ಇದು ಓಪನ್ ಮಾಡೋ ಅಂತದ್ದು. ತುಂಬಾನೇ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಶುಗರು, ಆಮೇಲೆ ಟೀ, ಇದು KT ಸ್ಪೆಷಲ್ ಟೀ ಅಂತ ಅವರು ಅಂಗಡಿಯವ್ರು ಕೊಟ್ಟಿದ್ದು ಚೆನ್ನಾಗಿದೆ ಅಂತ. ಅಂಡ್ ನಿಜವಾಗ್ಲೂ ಇದು ತುಂಬಾನೇ ಚೆನ್ನಾಗಿದೆ, ಮೈಲ್ಡ್ ಆಗಿದೆ, ಇಷ್ಟ ಆಯ್ತು. ಅಂಡ್ ಕಾಫಿ ಪೌಡರು ಬ್ರೂ ಇನ್ಸ್ಟಂಟ್ ಅಷ್ಟೇ, ಬಟ್ ಆದ್ರೆ ಅವರು ಫಿಲ್ಟರ್ ಕಾಫಿ ಪೌಡರ್ ಕೊಟ್ಟಿದ್ರು, ಅದನ್ನೇ ರವಿ ತಂದಿದ್ದಾರೆ. ಓಕೆ, ಅದನ್ನೆಲ್ಲ ಫಿಲ್ ಮಾಡ್ತಾ ಇದ್ದೀನಿ ಇಲ್ಲಿ. ಆಮೇಲೆ ಹಾಗೆ ಮಸಾಲಾ ಬಾಕ್ಸಸ್ಸನ್ನು ಫಿಲ್ ಮಾಡ್ತಾ ಇದ್ದೀನಿ. ಅದನ್ನ ಕೂಡ ಲಿಂಕ್, 2ರದ್ದು ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ. ಇಷ್ಟ ಇದ್ದವರು ಬೈ ಮಾಡ್ಬೋದು. ಅಂಡ್ ಇದರಲ್ಲಿ ಒಂದು ಟಿಪ್ಸ್ ಏನಪ್ಪಾ ಅಂತಂದ್ರೆ, ಮಸಾಲಾ ಐಟಮ್ಸ್ ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಚಕ್ಕೆ, ಲವಂಗ, ಏಲಕ್ಕಿ, ಸಾಸಿವೆ, ಮೆಂತ್ಯ ಎಕ್ಸೆಟ್ರಾ. ಅದರಲ್ಲಿ ನಿಮ್ಗೆ ದುಡ್ಡನ್ನು ಕೂಡಿಡುವಂತ, ದುಡ್ಡನ್ನ ಹೆಚ್ಚಿಗೆ ಮಾಡುವಂತ ವಸ್ತು ಯಾವ್ದಪ್ಪ ಅಂದ್ರೆ ಏಲಕ್ಕಿ. ಬಿಕಾಸ್ ಏಲಕ್ಕಿನ ನಾವು ಬರೀ 5 ರೂಪಾಯಿಗೆ 10 ರೂಪಾಯಿಗೆ ತಗೊಂತೀವಿ. ಆದ್ರೆ ನೀವು ಒಂದು ಸಲ ಜಾಸ್ತಿ ತಗೊಂಡು ನೋಡಿ, ಅಂದ್ರೆ ಒಂದು 50 ಗ್ರಾಮ್, 100 ಗ್ರಾಮ್, ನಿಮ್ಮ ಶಕ್ತಿ ಅನುಸಾರ. ನಾನೊಂದು 50 ಗ್ರಾಮ್ ತಗೊಂತೀನಿ ಅಷ್ಟೇನೆ. ಅದು ಒಂದು ಫುಲ್ಲು ಒಂದು ಪೌಚ್ ಬರುತ್ತೆ, ಅದು ಸಾಕಾಗುತ್ತೆ, ವರ್ಷ ಪೂರ್ತಿ ಬಂದ್ಬಿಡುತ್ತೆ, ಅಷ್ಟೊಂದು ಬರುತ್ತೆ. ಅದು ತಗೊಂಡಷ್ಟು, ಅದು ಮನೆಯಲ್ಲಿ ಇದ್ದಷ್ಟು ಮನೆ ಅಷ್ಟು ಸಮೃದ್ಧಿಯಾಗಿರುತ್ತೆ ಅನ್ನೋದು ನನ್ನ ನಂಬಿಕೆ. ನೀವು ಕೂಡ ಟ್ರೈ ಮಾಡಿ, ಅಥವಾ ಕೆಲವರಿಗೆ ವಿಷಯ ಗೊತ್ತಿರುತ್ತೆ ಅನ್ಕೊಂತೀನಿ. ಇದು ನಿಜ ಕೂಡ. ಅದನ್ನ ನೀವು ಒಂದ್ಸಲ ಟ್ರೈ ಮಾಡಿ. ಏಲಕ್ಕಿನ ಜಾಸ್ತಿ ತಗೊಬಂದು ನೋಡಿ, ಆಗ ಗೊತ್ತಾಗತ್ತೆ ನಿಮಗೆ. ನಾನು ಫಸ್ಟ್ ಜೀರಿಗೆ ಮೆಣಸನ್ನ ಫಿಲ್ ಮಾಡ್ಕೊಂಡೆ. ಅಂದ್ರೆ ಫಸ್ಟ್ ಜೀರಿಗೆ ಹಾಕೊಂಡೆ, ಆಮೇಲೆ ಸಪ್ರೇಟ್ ಇಡಬಾರ್ದಂತೆ ಜೀರಿಗೆ ಮೆಣಸನ್ನ. ಸೊ ಅದಕ್ಕೇನೆ ಒಂದ್ ಸ್ವಲ್ಪ ಮೆಣಸು ಹಾಕೊಂಡೆ. ಬಟ್ ಮೆಣಸು ಕಮ್ಮಿ ಯೂಸ್ ಮಾಡೋದು, ಪೌಡರ್ ಮಾಡ್ಕೊತೀವಲ್ಲ, ಅದು ಸಪ್ರೇಟ್ ಬಾಕ್ಸಲ್ಲಿ ಇಟ್ಕೊಂಡಿರ್ತೀನಿ. ಆಮೇಲೆ ಅನಾನಸ್ ಹೂವು, ಮೆಂತ್ಯ, ಸೋಂಪು, ಆಮೇಲೆ ಕಲ್ಲು ಹೂವು ಅಲ್ಲ, ಮರಾಠಿ ಮೊಗ್ಗು, ಸಾಸಿವೆ, ಚಕ್ಕೆ, ಲವಂಗ ಮಾಮೂಲಿ ಇಟ್ಕೊಂಡೆ. ಬೇಗ ಬೇಕಾಗಿರೋದಂದ್ರೆ ಸಾಸಿವೆ ಮತ್ತೆ ಚಕ್ಕೆ ಲವಂಗ ಬೇಗ ಜಾಸ್ತಿ ಯೂಸ್ ಮಾಡ್ತೀವಿ ಅಲ್ವಾ, ಅಷ್ಟು. ಆಮೇಲೆ ಒಂದು ಸ್ಪೂನ್ ಕೂಡ ಕೊಟ್ಟಿದ್ದಾರೆ. ವುಡನ್ ಬಾಕ್ಸ್ ಅಂತೂ ಸಿಂಪ್ಲಿ ಸೂಪರ್ಬ್ ಅಂತ ಹೇಳ್ಬೋದು, ಯಾಕಂದ್ರೆ ಅಷ್ಟು ಚೆನ್ನಾಗಿದೆ, ಕ್ಯೂಟ್ ಆಗಿದೆ ಅಂಡ್ ಡ್ಯೂರೇಬಲ್ ಅಂತಾನು ಅನ್ಸುತ್ತೆ.
ಮೇಲ್ಗಡೆ ಕ್ಲೋಸ್ ಮಾಡೋದಕ್ಕೆ ಗ್ಲಾಸ್ ಇದೆ, ಸೊ ಒಳಗಡೆ ಏನೇನಿದೆ ಅಂತ ಈಸಿಯಾಗಿ ಕಾಣಿಸುತ್ತೆ. ಬೇರೆಯವ್ರಿಗೂ ಕೂಡ ಬೇಗನೆ ಗೊತ್ತಾಗುತ್ತೆ ಏನೇನು ಸ್ಪೈಸಸ್ ಎಲ್ಲೆಲ್ಲಿದೆ ಅಂತ. ಸೊ ಅದು ಒಂದು ಅಡ್ವಾಂಟೇಜ್. ಇದೆಲ್ಲ ಫಿಲ್ ಎಲ್ಲ ಮಾಡಾದ್ಮೇಲೆ ನಾನು ಒಂದು ಜ್ಯೂಸ್ ಮಾಡ್ಕೊತಾ ಇದ್ದೀನಿ. ABC ಜ್ಯೂಸ್, ಬೀಟ್ರೋಟ್, ಕ್ಯಾರೆಟ್, ಆ್ಯಪಲ್ ಜ್ಯೂಸ್ ಮಾಡ್ಕೊತಾ ಇದ್ದೀನಿ. ಇದರಿಂದ ನನಗೆ ಏನು ಹೆಲ್ಪ್ ಆಯಿತು ಅಂತ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಲಾಸ್ಟ್ ತನಕ ವಿಡಿಯೋ ನೋಡಿ. ನಿಜವಾಗ್ಲೂ ನನಗೆ ತುಂಬಾ ಹೆಲ್ಪ್ ಮಾಡಿದೆ ಆ್ಯಂಡ್ ನಿಮಗೂ ಕೂಡ ಹೆಲ್ಪ್ ಮಾಡಲಿ ಅಂತ ಹೇಳಿಬಿಟ್ಟು ಈ ವಿಡಿಯೋ ತೋರಿಸ್ತಾ ಇರೋದು. ಇದರಿಂದ ನನಗೆ ಏನು ಬೆನಿಫಿಟ್ ಆಯಿತು ಅಂತ ಹೇಳಿ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಇದನ್ನು ನೋಡಿದ್ರೆ ನಿಮಗೇನೆ ಆಶ್ಚರ್ಯ ಆಗುತ್ತೆ, ಯಾಕಂದರೆ ಅಷ್ಟು ಒಳ್ಳೆ ರಿಸಲ್ಟ್ ಕೊಟ್ಟಿದೆ ನನಗೆ. ಆ್ಯಂಡ್ ಇದನ್ನು ನೀವು ಕೂಡ ಟ್ರೈ ಮಾಡಿ, ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಿ, ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಇವತ್ತು ನಾನು ಹಾಕೊಂಡಿರೋ ಡ್ರೆಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಕಂಫರ್ಟಬಲ್ ಆಗಿದೆ. ಜೈಲ್ ಡ್ರೆಸ್ ಥರನೇ ಇದೆ, ಆದರೆ ನಂಬರ್ ಒಂದಿಲ್ಲ. ಬಟ್ ತುಂಬ ತೆಳು ಇದೆ, ಟ್ರಾನ್ಸ್ಪರೆಂಟ್ ಆಗಿದೆ. ಮನೆಯಲ್ಲಿ ಮಾತ್ರ ಹಾಕೊಳ್ಳೋಕ್ಕೆ ಓಕೆ, ಇದು ಲಾಯಕ್ಕು. ತುಂಬ ತೆಳು ಇದೆ. ಶಾರ್ಟ್ಸ್ ಹಾಕೊಬೇಕು ಆ್ಯಂಡ್ ಲಾಂಗ್ ಪೆಟಿಕೋಟ್ ಹಾಕೋಬೇಕು. ಚೆನ್ನಾಗಿದೆ. ಬಟ್ ಎಷ್ಟು ಕಂಫರ್ಟಬಲ್ ಆಗಿದೆ ಅಂದರೆ, ಎಷ್ಟು ಕೂಲಾಗಿದೆ, ನೋಡೋಕ್ಕೂ ಕೂಲಾಗಿದೆ. ನನಗೂ ತುಂಬ ಲೈಟ್ ವೆಯ್ಟ್ ಆ್ಯಂಡ್ ಹಾಕೊಂಡಿದ್ದೀನಿ ಅಂತ ನೆನೆಸ್ತಾ ಇಲ್ಲ. ಅಷ್ಟು ಭಾರನೇ ಏನೂ ಇಲ್ಲ, ಗೊತ್ತಾಗುತ್ತಲ್ಲ. ಸಮ್ಮರ್ ಔಟ್ಫಿಟ್ ಅಂದರೆ ಈ ರೀತಿ ಇರಬೇಕು. ತುಂಬಾ ಚೆನ್ನಾಗಿದೆ. ಆದರೆ ಕಲೆ ಆಗುತ್ತೆ, ಅದೊಂದು ನೋಡ್ಕೋಬೇಕಷ್ಟೇನೆ. ತುಂಬಾ ಚೆನ್ನಾಗಿದೆ. ನಿಮಗೂ ಈ ಡ್ರೆಸ್, ಈ ಔಟ್ಫಿಟ್ ಇಷ್ಟ ಆದರೆ ಇದು ಬೈ ಮಾಡಬೇಕು ಅಂದರೆ ಲಿಂಕ್ ಹಾಕಿರ್ತೀನಿ, ಬೈ ಮಾಡಿ. ಮನೆ ಒಳಗಡೆ ವೇರ್ ಮಾಡೋದಕ್ಕೆ ಮಾತ್ರ ಸರಿ ಇದು. ತುಂಬಾ ಚೆನ್ನಾಗಿದೆ. ಹಾಕ್ಕೊಂಡಿರೋಷ್ಟು ತುಂಬ ಲೈಟ್ ವೆಯ್ಟಾಗಿ ತುಂಬ ಕಂಫರ್ಟಬಲ್ ಆಗಿದೆ. ಬಟ್ ವೈಟ್ ಇರೋದ್ರಿಂದ ಸ್ವಲ್ಪ ಕಲೆ ಅದು ಇದು ಆದರೆ ನೋಡ್ಕೊಬೇಕು. ಪಾತ್ರೆ ತೊಳೆಯೋಕ್ಕೆಲ್ಲ ನಾನು ಒಂದು ಸ್ವಲ್ಪ ಇದು ಏಪ್ರಾನ್ ಹಾಕ್ಕೊಂಡೆ. ಜ್ಯೂಸ್ ಮಾಡಬೇಕಾದ್ರೆ ನನಗೆ ಎಲ್ಲಿ ಕಲೆ ಆಗುತ್ತೆ ಅಂತ ತುಂಬ ಡೌಟ್ ಇತ್ತು. ಆಮೇಲೆ ಕುಡಿಬೇಕಾದ್ರೆ ಹಿಂಗೆ ಸುರಿಸ್ಕೊಂಬಿಟ್ರೆ ಅದು ಕಲೆ ಆಗುತ್ತೆ ಅಂತಿತ್ತು. ಆದರೂ ಒಂಚೂರು ಒಂದು ಡಾಟ್ ಆಗಿದೆ. ಸೊ ಅದೊಂದೇ. ಇದು ಹಾಕೊಂಡು ಏನು ಕೆಲಸ ಮಾಡ್ದಿರ ಇದ್ರೆ ಓಕೆ, ಚೆನ್ನಾಗಿರುತ್ತೆ. ಆ್ಯಂಡ್ ABC ಜ್ಯೂಸ್ ಬಗ್ಗೆ ಹೇಳ್ಬಿಡ್ತೀನಿ. ABC ಜ್ಯೂಸ್ ಅಂದರೆ ಆ್ಯಪಲ್, ಬೀಟ್ರೂಟ್, ಕ್ಯಾರೆಟ್. ಲಾಸ್ಟ್ ವ್ಲಾಗ್ ಮಾಡಿದ್ನಲ್ಲ BR ಹಿಲ್ಸ್ದು, ಬೆಟ್ಟ ಹತ್ತಿ ಇಳಿದಿದ್ದು. ಅದಾಗಿ ನೆಕ್ಸ್ಟ್ ಡೇನೇ ನನಗೆ ಒಂದು ಸಿಂಟಮ್ ಕಂಡಿತ್ತು. ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಹಿಂಗೆ ಕೂತ್ಕೊಳ್ಳೋಕೆ ಹೋಗಿದ ತಕ್ಷಣ ಫುಲ್ಲು ಹಿಂಗೆ ತಲೆ ಸುತ್ತಿ ರೂಮೆಲ್ಲ ಹಿಂಗೆ ತಿರುಗ್ತಾ ಇರೋ ಅಷ್ಟು ತಲೆ ಸುತ್ತು ಬಂದಿತ್ತು. ನನ್ನ ಲೈಫ್ ಟೈಮಲ್ಲಿ ಅಷ್ಟು ತಲೆ ಸುತ್ತು ಯಾವತ್ತೂ ಬಂದಿರಲಿಲ್ಲ. ತಲೆ ಸುತ್ತು ಅಂದರೆ ಜಸ್ಟ್ ಕಣ್ಣು ಒಂದು ಸ್ವಲ್ಪ ಹಿಂಗಿರ ಅನ್ನೋದು ಅಷ್ಟೇನೆ. ಬಟ್ ಯಾವತ್ತೂ ಬೀಳೋದಂತೂ ನಾನು ಯಾವತ್ತೂ ಬಿದ್ದೇ ಇಲ್ಲ. ಲೋ BP ಆದ್ರೂ ನನಗೆ ಏನೋ ಅಷ್ಟೊಂದು ತಲೆ ಸುತ್ತು ಏನು ಬರೋದಿಲ್ಲ. ಜಸ್ಟ್ ಗೊತ್ತಾಗುತ್ತೆ ತಲೆ ತಿರುಗ್ತಾ ಇದೆ ಅಂತ. ಆದರೆ ಇದು ಇಷ್ಟೊಂದು ತಲೆ ಸುತ್ತು. ಹೆಂಗೆ ಅಂದರೆ ಎದ್ದು ಕೂತ್ಕೊಂಡಿದ ತಕ್ಷಣ ಫುಲ್ಲು ತಲೆ ಸುತ್ತೋದು, ಹಿಂಗೆ ವಾಪಸ್ ಬಿದ್ದೋಗ್ಬಿಡ್ತಾ ಇದ್ದೆ. ಆಮೇಲೆ ನೈಟಲ್ಲಿ ಮಲ್ಕೊಳಕ್ಕೆ ಹೋದಾಗೂ ಅಷ್ಟೇ, ಹಿಂಗೆ ತಲೆ ಹಿಂಗೆ ವಾಲ್ಸಿದ್ರೆ ಸಾಕು, ಮಲ್ಕೊಳಕ್ಕೆ ಹೋದಾಗ ಮತ್ತೆ ಅದೇ ಫುಲ್ಲು. ಹೆಂಗೆ ಅಂದರೆ ಈ ಜಾಯಿಂಟ್ ವೀಲ್ ಆಡಿದಾಗ ಎಷ್ಟು ತಲೆ ಸುತ್ತು ಬರುತ್ತಲ್ಲ, ಮೇಲೆ ಹೋಗಿ ಕೆಳಗಡೆ ಬಂದಾಗ ಅಷ್ಟು ಪ್ರಮಾಣದಲ್ಲಿ ನನಗೆ ತಲೆ ಸುತ್ತುತ್ತಾ ಇದ್ದು. ನನಗೆ ಸ್ವಲ್ಪ ಭಯ ಆಯಿತು. ಮೊದಲನೇ ದಿನ ಏನೋ ಅಂದ್ಕೊಂಡೆ, ತಲೆ ಸುತ್ತು ಯಾಕೆ ಅಂದ್ಕೊಂಡು ಸುಮ್ಮನೆ ಅದೇ ಸರಿ ಹೋಗುತ್ತೆ ಅಂತ. 2ನೇ ದಿನವೂ ಸರಿ ಹೋಗಲಿಲ್ಲ. 3 ದಿನ ಆಯಿತು. ಆಮೇಲೆ ಒಂದು ಡಾಕ್ಟರ್ ಕನ್ಸಲ್ಟ್ ಮಾಡಿದೆ. ಅವರು ನ್ಯೂರೋ ರಿಲೇಟೆಡ್ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು, ನರದ್ದು ಬಗ್ಗೆ ತೊಗೊಂಡೆ. ಅವ್ರಿಗೆ ನನಗೆ ಯಾವತ್ತೂ ಟ್ಯಾಬ್ಲೆಟ್ಸ್ ನಾನು ತೊಗೊಳೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಬೇರೆ ಟ್ಯಾಬ್ಲೆಟ್ಸ್ ಎಲ್ಲ ಅಂದರೆ ಏನೇ ಜ್ವರ ಬಂದರೂ ತೊಗೊಳೋದಿಲ್ಲ, ಏನಾದರೂ ತೊಗೊಳೋದಿಲ್ಲ. ಅದು ಹಂಗೆ ರಿಕವರ್ ಆಗಲಿ ಅಂತ ಹೇಳ್ಬಿಟ್ಟು. ಟ್ಯಾಬ್ಲೆಟ್ ಅಂದ್ರೇ ನಂಗೆ ಆಗಲ್ಲ ಫಸ್ಟ್ ಆಫ್ ಆಲು. ಆದ್ರೂ ಅದಷ್ಟು ತಲೆ ಸುತ್ತುತ್ತಾ ಇರೋದ್ರಿಂದ ತಗೊಂಡೆ ನಾನು. ಕಂಟಿನ್ಯೂಸ್ ಆಗಿ ತೊಗೊಂಡ್ರು ಏನೂ ಪ್ರಯೋಜನ ಆಗಲಿಲ್ಲ. ಆಮೇಲೆ ನನಗೆ ಏನಪ್ಪ ಅಂದರೆ ತಲೆಯಲ್ಲಿ ಏನಾದರೂ ನೀರು ತುಂಬ್ಕೊಬಿಟ್ಟಿದ್ಯಾ, ಗಡ್ಡೆ ಆಗ್ಬಿಟ್ಟಿದ್ಯಾ, ಏನೇನೋ ಬ್ಯಾಡ್ ನೆಗೆಟಿವ್ ಥಿಂಗ್ಸೇ ನನಗಂತೂ ಜಾಸ್ತಿ. ಓವರ್ ಥಿಂಕಿಂಗ್ ಮಾಡ್ತೀನಲ್ಲ, ಅವತ್ತು ಹಾಳಾದದು ಅದು ಏನು ಅಂತಲೇ ಗೊತ್ತಾಗಲ್ಲ. ನಾನು ಏನು ಯೋಚನೆ ಮಾಡಬಾರ್ದು ಅಂದರೂ ಅದೇ ಯೋಚನೆ ಹೋಗ್ತಾ ಇರುತ್ತೆ. ಆಮೇಲೆ ಸುಮ್ಮನೆ ಇದ್ದೆ. 1 ವಾರ ಆಯಿತು, ಸರಿ ಹೋಗಲಿಲ್ಲ. ನಂದು ಬ್ಲಡ್ ಚೆಕ್ ಮಾಡಿದಾಗ 7 ಪಾಯಿಂಟ್ ಇತ್ತು. ಫಸ್ಟೇ ಇತ್ತು, 1 ತಿಂಗಳ ಹಿಂದೆನೇ 7 ಪಾಯಿಂಟ್ ಇದ್ದಿದ್ದು. ಆವಾಗ ಬ್ಲಡ್ಡಿಂದನೇ ಹೀಗೆ ತಲೆ ಸುತ್ತುತ್ತಾ ಇರ್ಬೋದು ಅಂದ್ಕೊಂಡ್ವಿ. ಆಮೇಲೆ ನಾನು ರೆಗ್ಯುಲರಾಗಿ ತೋರಿಸೋ ಡಾಕ್ಟರಿಗೆ ತೋರಿಸಿದಾಗ ಅವರು ಕಿವಿ ಡಾಕ್ಟ್ರಿಗೆ ತೋರಿಸ್ಬೇಕು, ಇಲ್ಲೊಂದು ನರ ಇರುತ್ತೆ, ಅದು ಏನೋ ಇದಾಗಿರುತ್ತೆ, ಏನೂ ಮಾಡೋದೇನು ಇರೋದಿಲ್ಲ, ಜಸ್ಟ್ ಟ್ಯಾಬ್ಲೆಟ್ಸ್ ಎಲ್ಲ ಸರಿ ಮಾಡ್ತಾರೆ ಅಂತ ಹೇಳಿದ್ರು. ನಾನು ಹಂಗೂ ಹೋಗಲಿಲ್ಲ, ಯಾವ ಡಾಕ್ಟ್ರ್ ಹತ್ರನೂ ಹೋಗಲಿಲ್ಲ. ಸುಮ್ಮನೆ ಅದೇ ಬ್ಲಡ್ ಹಾಕ್ಸ್ಕೋಬೇಕು ಅಂತ ಇತ್ತು. ಬಟ್ ಅದು ನಾನು ರಿಪೋರ್ಟ್ ಕೊಟ್ಟಿದ್ದೀನಿ.
ಟೆಸ್ಟ್ ಕೊಟ್ಟಿದ್ದೀನಿ, ಅಂದರೆ ಯಾತಕ್ಕೆ ಬ್ಲಡ್ ಕಮ್ಮಿ ಆಗಿದೆ ಅಂತ ತಿಳ್ಕೊಳಕ್ಕೆ ಅಂತ ಹೇಳ್ಬಿಟ್ಟು. ಇದೇನು ಹೊಸದಲ್ಲ, ನನಗೆ ಡಾಕ್ಟರ್ ಹೇಳಿದಾಗ ಇವನು ಹೊಸಬ ಅಂತ ಅನಿಸುತ್ತೆ. ಡಾಕ್ಟರ್ ಹೇಳಿದಾಗ ನೋಡಿ ನಂಗೆ ಗೊತ್ತಾಗುತ್ತೆ ರಿಸಲ್ಟ್ ಏನಿರ್ಬೋದು, ಅವ್ರು ಮುಂದೆ ಏನೇ ಹೇಳ್ತಾರೆ ಅಂತ. ಸುಮ್ಮನೆ ಟೆಸ್ಟ್ ಮಾಡಿಸ್ತಾರೆ, ಅದು ಇದು ಟೆಸ್ಟ್ ಮಾಡಿಸ್ತಾರೆ, ಓಕೆ ಮಾಡಿಸ್ಕೊಳ್ಳೋದು. ಬ್ಲಡ್ಡಲ್ಲಿ ಎಂತ ಕಮ್ಮಿ ಆಗಿದೆ ಅಂತ ಹೇಳ್ಬಿಟ್ಟು ಅವರು ಏನೇನೋ ಬ್ಲಡ್ಡಲ್ಲಿ ಐರನ್ನು, ವಿಟಮಿನ್ಸ್, B12 ಅದು ಇದು ಎಲ್ಲನೂ ಓವರ್ ಆಲ್ ಒಂದು ಟೆಸ್ಟ್ ಬರೆದಿದ್ರು. ನಾನು ಅದೇನೋ ಮಾಡ್ಕೊಂಡು ಜಸ್ಟ್ ಟೆಸ್ಟ್ ಕೊಟ್ಟಿದ್ದೀನಿ, ರಿಪೋರ್ಟ್ ಇನ್ನೂ ಬಂದಿಲ್ಲ. ಸೊ ಆಮೇಲೆ ನಾನು ABC ಜ್ಯೂಸ್ ಬಗ್ಗೆ ಗೊತ್ತಿತ್ತು, ಬಟ್ ಅದನ್ನು ಜಾಸ್ತಿ ಏನೂ ಕುಡಿತಾಯಿಲ್ಲ. ನಾನು ಬರೀ ಬೀಟ್ರೂಟ್ ಜ್ಯೂಸ್ ಮಾತ್ರ ಕುಡಿತಾ ಇದ್ದಿದ್ದು. ಯಾವಾಗೋ ಒಂದ್ಸಲ ಬೀಟ್ರೂಟು ಕ್ಯಾರೆಟು ಮಿಕ್ಸ್ ಮಾಡ್ಕೊಂಡು ಕುಡಿತಾ ಇದ್ದೆ ರೆಗ್ಯುಲರಾಗಿ. ಈ ನಡುವೆ ಒಂದು 3 ರಿಂದ 6 ತಿಂಗಳಿಂದ ನಾನು ಯಾವುದೂ ಜ್ಯೂಸ್ ಜಾಸ್ತಿ ಕುಡಿತಾ ಇಲ್ಲ, ಎಲ್ಲ ಬಿಟ್ಬಿಟ್ಟಿದ್ದೀನಿ. ಸೊ ಕಿತ್ಲೆಹಣ್ಣು ನಾನು ಫಸ್ಟ್ ಸ್ಟಾರ್ಟ್ ಮಾಡೋದು ಮೂಸಂಬಿ ಜ್ಯೂಸಿಂದ ಸ್ಟಾರ್ಟ್ ಮಾಡೋದು, ಯಾಕಂದರೆ ನಂಗೆ ಅದು ತುಂಬಾ ಇಷ್ಟ. ಅದು ಬೇಗ ಇನ್ಸ್ಟಂಟ್ ಎನರ್ಜಿ ಕೊಡುತ್ತೆ ಅಂತ. ಆಮೇಲೆ ರವಿನೂ ಒಂದು ರೀಲ್ಸ್ ಕಳಿಸಿದ್ರು, ABC 1 ತಿಂಗಳು ಕುಡಿದು ನೋಡಿ, ಯಾವುದೇ ಬ್ಲಡ್ ಕಮ್ಮಿ ಇದ್ದರೆ, ಅನೀಮಿಯಾ ತೊಂದರೆ ಇದ್ದರೆ ಒಳ್ಳೆಯದಾಗುತ್ತೆ, ಮತ್ತು ಲುಕೇಮೆ ಏನೇ ಇದ್ದಿದ್ರೂ ತುಂಬಾ ಅದು ಬ್ಲಡ್ ಉತ್ಪತ್ತಿ ಆಗುತ್ತೆ, ಬ್ಲಡ್ ಹಾಕ್ಸ್ಕೊಳ್ಳೋ ಅಂಥವ್ರಿಗೂ ಅದು ಬ್ಲಡ್ ಉತ್ಪತ್ತಿ ಆಗುತ್ತೆ ಅಂತ ಹೇಳಿದ್ರು. ಅದರಿಂದ ನಾನು ಬ್ಲಡ್ ಹಾಕ್ಸ್ಕೊಳ್ಳೋದು ಬೇಡ ಅಂತ ನಾನೇ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಅಂದರೆ ಅವ್ರು ಹಾಕಿ ಅಂದರೆ ಹಾಕ್ಸ್ಕೊಳ್ಳೇಬೇಕಾಗುತ್ತೆ. ಅಷ್ಟರಲ್ಲಿ ಇದು ನೋಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ನಾನು ಇಲ್ಲಿ ತನಕ ಕುಡ್ದಿರೋದು ಬರೀ ಒಂದು 4-5 ಜ್ಯೂಸ್ ಕುಡ್ದಿದ್ದೀನಿ ಅಷ್ಟೇ. ಆ ತಲೆ ಸುತ್ತು 15 ದಿನ ಕಂಟಿನ್ಯೂಸ್ ಆಗಿದ್ದಿದ್ದು ತಲೆ ಸುತ್ತು ಕಮ್ಮಿ ಆಗ್ತಾಯಿದೆ ಇವಾಗ. ಕಮ್ಮಿ ಅಂದರೆ ಫುಲ್ ಸ್ಟಾಪ್ ಆಗಿಲ್ಲ, 90% ಕಮ್ಮಿ ಆಗಿಬಿಟ್ಟಿದೆ. 5 ಜ್ಯೂಸ್ ಕುಡಿದಿದ್ಮೇಲೆ ಕಂಟಿನ್ಯೂಸ್ ಆಗಿ ದಿನಾನು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. 5 ದಿನ ಕುಡಿದ್ಮೇಲೆ ತಲೆ ಸುತ್ತು ಅನ್ನೋದೇ ಕಮ್ಮಿ ಆಯಿತು. ನನಗೆ ಅದೊಂಥರ ಮಿರಾಕಲ್ ಅನ್ನಿಸ್ತದೆ. ಯಾವುದು ಮೆಡಿಸಿನ್ ಅಥವಾ ಏನೋ ಟೆಸ್ಟ್ ಮಾಡಿಸ್ದಿರನೆ, ಯಾವುದು ಮೆಡಿಸಿನ್ ತಗೊಳ್ದಿರನೆ ಈ ಥರ ವರ್ಕ್ ಆಗ್ತಾ ಇದೆಯಲ್ಲ ಅಂತ. ಅದರಿಂದ ಬ್ಲಡ್ ಕಮ್ಮಿ ಇರೋ ಹೆಣ್ಮಕ್ಳು ABC ಜ್ಯೂಸ್ ಕುಡಿದು ನೋಡಿ, ಬ್ಲಡ್ ಕಮ್ಮಿ ಇರೋ ಹೆಣ್ಮಕ್ಳು ABC ಜ್ಯೂಸ್ ಕುಡ್ದು ನೋಡಿ, ನಿಮಗೆ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಆಮೇಲೆ ಮಂತ್ಲಿ ಪ್ರಾಬ್ಲಮಲ್ಲಿ ಜಾಸ್ತಿ ಬ್ಲೀಡಿಂಗ್ ಆಗೋರ್ಗಿನೂ ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ ಅಂದ್ಕೊತೀನಿ. ಓವರಾಲ್ ಹೆಲ್ಪ್ ಆಗುತ್ತೆ. ಮುಖದಲ್ಲಿ ಗ್ಲೋ ಬರಬೇಕು ಅಂದ್ರೂ ಹೆಲ್ಪ್ ಆಗುತ್ತೆ, ಕೂದಲು ಬೆಳೆಯೋದಕ್ಕೂ ಹೆಲ್ಪ್ ಆಗುತ್ತೆ. ಸೊ ನಿಮಗೆ ಬ್ಲಡ್ದು ಏನೂ ಸಮಸ್ಯೆ ಇಲ್ಲ ಅಂದ್ರೂ ಹೇರ್ ಕೇರ್ ಮತ್ತು ಸ್ಕಿನ್ ಕೇರ್ಗೂ ಕೂಡ ಈ ಜ್ಯೂಸ್ ಕುಡೀರಿ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.